ನಮಸ್ತೆ. ನಾನಿವತ್ತು 3 ಪದಾರ್ಥಗಳನ್ನ ಬಳಸಿ ಅತಿ ಸುಲಭವಾಗಿ ಮನೆಯಲ್ಲೇ ಮ್ಯಾಂಗೋ ಐಸ್ ಕ್ರೀಮನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನಿಲ್ಲಿ 2 ಅಲ್ಫಾನ್ಸೋ ಮ್ಯಾಂಗೋನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಇದ್ದರೆ ಅದನ್ನು ಕೂಡ ತೊಗೋಬೋದು. ಇದಕ್ಕೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹೀಗಾಗಿ ನಾನಿಲ್ಲಿ 2 ಅಲ್ಫಾನ್ಸೋ ಮ್ಯಾಂಗೋನ ತೊಗೊಂಡಿದ್ದೀನಿ. 2 ಮಾವಿನ ಹಣ್ಣಿನ ಅಳತೆಗೆ 1 ಕಪ್ನಷ್ಟು ಕ್ರೀಮ್, ಅರ್ಧ ಕಪ್ನಷ್ಟು ಕಂಡೆನ್ಸ್ಡ್ ಮಿಲ್ಕ್, 1 ಟೀ ಸ್ಪೂನ್ದಷ್ಟು ವೆನಿಲಾ ಎಸೆನ್ಸನ್ನು ತೊಗೋಬೇಕಾಗುತ್ತೆ. ಮೊದಲಿಗೆ ನಾವು ಮಿಕ್ಸರ್ಗೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಮಾವಿನ ಹಣ್ಣನ್ನು ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು. ಪೂರ್ತಿಯಾಗಿ ನಾವು ಇದನ್ನು ಪ್ಯೂರಿ ಮಾಡ್ಕೋಬೇಕಾಗುತ್ತೆ ಮಾವಿನ ಹಣ್ಣನ್ನು. ನಾನಿಲ್ಲಿ ನಿಮಗೆ 2 ಮಾವಿನ ಹಣ್ಣಿನ ಅಳತೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಕಂಡೆನ್ಸ್ ಮಿಲ್ಕು ಮತ್ತು ಕ್ರೀಮ್ ಕೂಡ ತೊಗೋಬೇಕಾಗತ್ತೆ. ಮಾವಿನ ಹಣ್ಣಿನ ಐಸ್ ಕ್ರೀಮಿಗೆ ಆದಷ್ಟು ಹಣ್ಣಾಗಿರಬೇಕು ಮತ್ತು ಹುಳಿ ಇರಬಾರ್ದು. ಕಲರ್ ಕೂಡ ತುಂಬ ಚೆನ್ನಾಗಿರುವಂಥ ಮಾವಿನ ಹಣ್ಣನ್ನು ತೊಗೋಬೇಕಾಗುತ್ತೆ. ಐಸ್ ಕ್ರೀಮ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಕ್ರೀಮ್ ಹಾಕಿದ ತಕ್ಷಣ ಕಲರ್ ಕೂಡ ಡಲ್ ಆಗಿಬಿಡುತ್ತೆ. ಆದಷ್ಟು ಈ ರೀತಿ ಕಲರ್ ಇರುವಂಥ ಮಾವಿನ ಹಣ್ಣನ್ನು ಉಪಯೋಗ ಮಾಡ್ಕೊಳ್ಳಿ ಐಸ್ ಕ್ರೀಮಿಗೆ ನ್ಯಾಚುರಲ್ ಆಗಿ. ಇಲ್ಲಾಂದರೆ ನೀವು ಸ್ವಲ್ಪ ಕಲರ್ ಹಾಕಬೇಕಾಗತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈ ರೀತಿ ಮಾವಿನ ಹಣ್ಣನ್ನು ಕಟ್ ಮಾಡಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟು ಉಳಿಬಾರ್ದು. ಇದಕ್ಕೆ ಒಬ್ಬೊಬ್ಬರು ಕ್ರೀಮ್ ಎಲ್ಲ ಹಾಕ್ತಾರೆ. ಕ್ರೀಮ್ ಹಾಕಬೇಡಿ, ಮಾವಿನ ಹಣ್ಣನ್ನು ಮಾತ್ರ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಮಾವಿನ ಹಣ್ಣನ್ನು ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ಲ, ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಡಿ. ನಂತರ ಈಗ ಒಂದು ಬೌಲಿಗೆ ನಾನು ಕ್ರೀಮ್ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಬ್ಲೆಂಡರ್ ಮುಖಾಂತರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಕ್ರೀಮು. ಇದು ಯಾವ ರೀತಿ ಬರಬೇಕಂದ್ರೆ, ನಾವು ಕೇಕ್ ಮೇಲೆಲ್ಲ ಕ್ರೀಮ್ ಹಚ್ತೀವಲ್ವ, ಆ ರೀತಿ ಸ್ವಲ್ಪ ಸ್ಮೂತಾಗಿ ಕ್ರೀಮನ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಬ್ಲೆಂಡರ್ ಇರಲಿಲ್ಲ ಅಂದರೆ ಬೀಟರ್ ಇರುತ್ತಲ್ಲ, ಎಗ್ ಬೀಟರ್, ಅದರಲ್ಲಿ ಕೂಡ ಮಾಡ್ಕೋಬೋದು. ಅದರಲ್ಲಿ ಹೇಗೆ ಮಾಡ್ಕೋದಂದರೆ, ಕೆಳಗಡೆ ಒಂದು ಬೌಲಿಗೆ ಐಸ್ ಕ್ಯೂಬನ್ನು ಇಟ್ಕೊಂಡು ಮೇಲೆ ನಾವು ಕ್ರೀಮ್ ಹಾಕಿರುವಂಥ ಬೌಲ್ ಮೇಲೆ ಇಟ್ಟು ಬೀಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಹತ್ರ ಬೀಟರ್ ಇರಲಿಲ್ಲ ಅಂದರೆ ಮಿಕ್ಸರ್ ಜಾರನ್ನು ತೊಗೊಂಡು ಅದನ್ನು ಐಸ್ ಕ್ರೀಮ್ ಮಾಡೋದು 2 ತಾಸು ಮುಂಚೆನೇ ನೀವು ಫ್ರೀಝರಲ್ಲಿ ಇಟ್ಕೊಂಡ್ಬಿಡಿ. ಅದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅದಕ್ಕೆ ಕ್ರೀಮ್ ಹಾಕಿ ಮಿಕ್ಸರ್ ಮಾಡ್ಕೋಬೇಕು. ಯಾವ ರೀತಿ ಮಿಕ್ಸರ್ ಮಾಡ್ಕೋಬೇಕಂದ್ರೆ, ಬಿಟ್ಟು ಮಿಕ್ಸರ್ ಮಾಡ್ಕೊಳ್ಳಿ. ಕಂಟಿನ್ಯೂ ನೀವು ಮಿಕ್ಸಿ ಮಾಡ್ಕೋಬೇಡಿ, ಇಲ್ಲಾಂದರೆ ಹೀಟ್ ಆಗುತ್ತೆ. ಕ್ರೀಮು ಅದು ನೀರಾಗೆ ಉಳಿದ್ಬಿಡುತ್ತೆ, ಅಂದರೆ ಹಾಲು ಥರ ಆಗಿಬಿಡುತ್ತೆ. ಹೀಗಾಗಿ ಸ್ವಲ್ಪ ಬಿಟ್ಟು ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಮಿಕ್ಸಿ ಮಾಡುವಾಗ ಜಾರು ಬಿಸಿ ಆಗಬಾರ್ದು. ಬಿಸಿ ಆದರೆ ಮೆಲ್ಟ್ ಆಗಿಬಿಡುತ್ತೆ ಕ್ರೀಮು. ಆ ರೀತಿ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ನೋಡಿ, ಕ್ರೀಮ್ ಈಗ ಇದು ರೆಡಿಯಾಗಿದೆ, ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕೋತೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ ತಕ್ಷಣ ಕ್ರೀಮು ಮತ್ತು ಕಂಡೆನ್ಸ್ಡ್ ಮಿಲ್ಕು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ನೀವು ಬ್ಲೆಂಡರ್ ಮುಖಾಂತರ ಚೆನ್ನಾಗಿ ಸ್ಮೂತಾಗಿ ಬರಬೇಕು. ನೋಡಿ, ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಐಸ್ ಕ್ರೀಮ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೋದೇ ಇಲ್ಲ. ಇದು 15ರಿಂದ 20 ನಿಮಿಷದಲ್ಲಿ ನೀವು ಆರಾಮಾಗಿ ಐಸ್ ಕ್ರೀಮ್ ಮಾಡ್ಕೊಂಡ್ಬಿಡ್ತೀರಾ. ಜಾಸ್ತಿ ಯಾವುದೇ ಸಾಮಗ್ರಿ ಕೂಡ ಇಲ್ಲ. ನಾನಿಲ್ಲಿ 2 ಮಾವಿನ ಹಣ್ಣಿಂದ ಮಾತ್ರ ಮಾಡಿ ತೋರಿಸಿದ್ದೀನಿ. ನೀವು ಜಾಸ್ತಿ ಮಾವಿನ ಹಣ್ಣು ತೊಗೊಂಡ್ರೆ ಕ್ವಾಂಟಿಟಿ ಕೂಡ ಎಲ್ಲ ಜಾಸ್ತಿ ತೊಗೋಬೇಕಾಗತ್ತೆ, ಕಂಡೆನ್ಸ್ಡ್ ಮಿಲ್ಕು ಮತ್ತು ಕ್ರೀಮ್ದು. ಮಾವಿನ ಹಣ್ಣು ಸ್ವಲ್ಪ ಹುಳಿ ಇದ್ದರೂ ಕೂಡ ನೀವು ಸಕ್ಕರೆ ಪ್ರಮಾಣ ಸ್ವಲ್ಪ ಜಾಸ್ತಿನೇ ಹಾಕೋಬೇಕಾಗುತ್ತೆ. ಹೀಗಾಗಿ ಆದಷ್ಟು ಹುಳಿ ಇರದೇ ಇರುವಂಥ ಮಾವಿನ ಹಣ್ಣನ್ನು ತೊಗೊಂಬಿಡಿ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾನು ಅರ್ಧ ಟೇಬಲ್ ಸ್ಪೂನ್ದಷ್ಟು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಇದು ಆಪ್ಷನಲ್ಲು. ನಿಮಗೆ ಇಷ್ಟ ಆದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಕಿ, ಬಟ್ ತುಂಬಾ ಚೆನ್ನಾಗಿರುತ್ತೆ. 3 ಪದಾರ್ಥ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನೀವು ಬ್ಲೆಂಡರಿಂದ ಮಿಕ್ಸ್ ಮಾಡ್ಕೊಂಬಿಡಿ. 3 ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮಾವಿನ ಹಣ್ಣಿನ ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಬೀಟರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ನೀವು ಸ್ಮೂತಾಗಿ ಮಿಕ್ಸರ್ ಮಾಡ್ಕೋತೀರೋ ಅಷ್ಟೇ ಐಸ್ ಕ್ರೀಮು ತಿನ್ನುವಾಗ ಸ್ಮೂತಾಗಿ ಬರುತ್ತೆ. ಐಸ್ ಕ್ರೀಮ್ ಮಾಡುವಾಗ ನಿಮಗೆ ಕಲರ್ ಸ್ವಲ್ಪ ಕಡಿಮೆ ಅನಿಸಿದರೆ ವೆನಿಲಾ ಎಸೆನ್ಸ್ ಜೊತೆ ಎಲ್ಲೋ ಫುಡ್ ಕಲರ್ ಸಿಗುತ್ತಲ್ವ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಫುಡ್ ಕಲರ್ ಇಷ್ಟಪಡದೇ ಇದ್ದವರು ಸ್ಕಿಪ್ ಮಾಡ್ಕೊಳ್ಳಿ, ನಡೆಯುತ್ತೆ. ಈಗ ಮಾವಿನ ಹಣ್ಣಿನ ಪ್ಯೂರಿ ಹಾಕಿದ್ದಾಯಿತು. ಈಗ ಎಲ್ಲನೂ ಒಟ್ಟಿಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಪ್ರತಿ ಸಲ ನಾನು ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತಾನೆ ಇದ್ದೆ, ಅದು ಕೂಡ ಚೆನ್ನಾಗೇ ಬರ್ತಿತ್ತು. ಬಟ್ ಈ ಸಲ ತುಂಬಾ ಚೆನ್ನಾಗಿ ಬಂದಿತ್ತು. ಪ್ರತಿ ಸಲ ಏನು ಮಾಡ್ತಿದ್ದೆ, ನಾನು ಯಾವುದಾದ್ರೂ ಮಾವಿನ ಮಾರ್ಕೆಟಿಗೆ ಹೋದಾಗ ತೊಗೊಂಬರ್ತಿದ್ದೆ, ಮಾಡ್ತಿದ್ದೆ. ಆದರೆ ಈ ಫಸ್ಟ್ ಟೈಮ್ ನಾನು ಅಲ್ಫಾನ್ಸೋ ಮ್ಯಾಂಗೋಲಿ ಮಾಡ್ತಾ ಇರೋದು. ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ರುಚಿಯಾಗಿ ಕೂಡ ಬಂದಿತ್ತು ಐಸ್ ಕ್ರೀಮು. ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಆಲ್ರೆಡಿ ಈಗ ನನ್ನ ಮನೆಯಲ್ಲಿ ಖಾಲಿನೇ ಆಗಿದೆ ಅದು ಐಸ್ ಕ್ರೀಮು. ನೋಡಿ, ಈ ರೀತಿ ನೀವು ಸ್ಮೂತಾಗಿ ಬರೋ ತನಕ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಷ್ಟು ಸ್ಮೂತಾಗಿ ಬಂದರೆ ಸಾಕು.
ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಮಾವಿನ ಹಣ್ಣು ಇರುತ್ತಲ್ಲ ಅದನ್ನು ಹಾಕಿ ಸ್ಪೂನಿಂದ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಾವಿನ ಹಣ್ಣು ಇಷ್ಟಪಡದೇ ಇದ್ದವರು ಸ್ಕಿಪ್ ಮಾಡ್ಕೊಳ್ಳಿ, ನಡೆಯುತ್ತೆ. ಈಗ ಇದಕ್ಕೆ ನಾನಿಲ್ಲಿ ಮಾವಿನ ಹಣ್ಣನ್ನು ಪೀಸ್ ಹಾಕ್ತಾಯಿದ್ದೀನಿ. ಹಾಕಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರ್ ಇರುತ್ತಲ್ಲ ಅದಕ್ಕೆ ಹಾಕೋಬೇಕು. ಕಂಟೈನರಲ್ಲಿ ಐಸ್ ಕ್ರೀಮ್ ಹಾಕಿದ ಮೇಲೆ ಪ್ಲಾಸ್ಟಿಕ್ ರ್ಯಾಪ್ ರೋಲ್ ಇರುತ್ತಲ್ಲ ಅದನ್ನು ಹಾಕೊಂಬಿಡಿ. ನಿಮ್ಮ ಹತ್ರ ಪ್ಲಾಸ್ಟಿಕ್ದು ರ್ಯಾಪ್ ರೋಲ್ ಇರಲಿಲ್ಲ ಅಂದರೆ ನಾರ್ಮಲಾಗಿ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ ಸೈಜ್ ನೋಡಿ ಕಟ್ ಮಾಡಿಕೊಂಡು ಮೇಲೆ ಹಾಕೊಂಬಿಡಿ. ಇಲ್ಲ ಅಂದರೆ ಏನಾಗುತ್ತೆ, ಐಸ್ದು ಕ್ರಿಸ್ಟಲ್ ಬಂದುಬಿಡುತ್ತೆ. ನಿಮಗೆ ಈ ಥರ ಟ್ಯಾಪ್ ಮಾಡ್ಕೋಬೇಕು. ಅದ್ರ ಮೇಲೆ ನಾನೀಗ ಹಾಕ್ತೀನಿ ನೋಡಿ, ಈ ಥರ ನೀವು ರ್ಯಾಪ್ ರೋಲನ್ನು ಹಾಕಿ ಮೇಲೆ ಲಿಡ್ ಕ್ಲೋಸ್ ಮಾಡ್ಕೊಂಡ್ಬಿಡಬೇಕು. ಈ ರೀತಿ ಮಾಡಿಕೊಂಡು 7ರಿಂದ 8 ತಾಸು ಫ್ರೀಝರಲ್ಲಿಟ್ಟರೆ ಐಸ್ ಕ್ರೀಮ್ ರೆಡಿನೇ ಆಗಿಬಿಡುತ್ತೆ. ನೋಡಿ, ಈಗ ಮನೆಯಲ್ಲೇ ಮಾಡಿರುವಂತಹ ಮಾವಿನ ಹಣ್ಣಿನ ಐಸ್ ಕ್ರೀಮ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.